ನಮಸ್ಕಾರ, ಇಡನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಮನೋಜ್ ಕಬ್ಬರಿ. ಟೆಂಡರ್ ಕಮಿಷನ್ ಆಟ ಮೈಸೂರು ಅಭಿವೃದ್ಧಿಗೆ ಕಾಟ. ಯಾವುದೇ ಸರ್ಕಾರಿ ಕೆಲಸ ಆಗ್ಬೇಕಂದ್ರೆ ಇಷ್ಟೇ % ಕಮಿಷನ್ ಫಿಕ್ಸ್. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಟೆಂಡರ್ ಕಮಿಷನ್ ಮತ್ತು ಭ್ರಷ್ಟಾಚಾರದ ಆರೋಪಗಳು ಭಾರಿ ಕಾಂಟ್ರವರ್ಸಿ ಸೃಷ್ಟಿಸಿದೆ. ನಮ್ಮ ತೆರಿಗೆ ಹಣದಲ್ಲಿ ನಡೆಯೋ ಕಾಮಗಾರಿಗಳು ಕಮಿಷನ್ ದಂಧೆಗೆ ಬಲಿಯಾಗ್ತಿರೋದು ಎಷ್ಟು ಸರಿ? ಗುತ್ತಿಗೆದಾರರ ಸಂಘಟನೆಗಳು ಬಹಿರಂಗವಾಗಿ ಆರೋಪಿಸಿರುವ ಪ್ರಕಾರ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಟೆಂಡರ್ ಹಂತದಲ್ಲಿ ಭಾರಿ ಮೊತ್ತದ ಕಮಿಷನ್ ಪಡೆಯಬೇಕಾಗಿದೆ. ಯೋಚನೆ ಮಾಡಿ, ಬಜೆಟ್ ಅರ್ಧದಷ್ಟು ದುಡ್ಡು ಕಮಿಷನ್ಗೆ ಹೋದ್ರೆ ಇನ್ನುಳಿದ ಹಣದಲ್ಲಿ ಗುಣಮಟ್ಟ ರಸ್ತೆ ಅಥವಾ ಫ್ಲೈಓವರ್ ಕಟ್ಟೋಕೆ ಹೇಗೆ ಸಾಧ್ಯ? ಅದಕ್ಕೆ ಮೈಸೂರಿನ ರಸ್ತೆಗಳು 3 ತಿಂಗಳಿಗೊಮ್ಮೆ ಗುಂಡಿ ಬೀಳ್ತಿವೆ. ಚುನಾವಣೆ ಬಂದಾಗ ಅಥವಾ ಹಗರಣ ಬಯಲಾದಾಗ ರಾಜಕೀಯ ಪಕ್ಷಗಳು ಒಬ್ಬರ ಮೇಲೊಬ್ಬರು ಹೆಸರು ಎರಚಾಟ ಮಾಡ್ತಾರೆ. ಇವರು ಅಧಿಕಾರದಲ್ಲಿದ್ದಾಗ ಅವರು ಕಮಿಷನ್ ತಿಂದ್ರು, ಅವರು ಅಧಿಕಾರದಲ್ಲಿದ್ದಾಗ ಇವರು ಕಮಿಷನ್ ತಿಂದ್ರು ಅಂತ ಬ್ಲೇಮ್ ಗೇಮ್ ನಡೆಯುತ್ತೆ ವಿನ ಭ್ರಷ್ಟಾಚಾರ ನಿಂತಿಲ್ಲ. ಕೊನೆಗೆ ನಷ್ಟ ಆಗ್ತಿರೋದು ಮಾತ್ರ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟೋ ಸಾರ್ವಜನಿಕರಿಗೆ. ಮೈಸೂರು ಸಾಂಸ್ಕೃತಿಕವಾಗಿ ಎಷ್ಟು ಶ್ರೀಮಂತವೋ ಅಭಿವೃದ್ಧಿಯಲ್ಲೂ ಅಷ್ಟೇ ಪ್ರಾಮಾಣಿಕವಾಗಿರಬೇಕಲ್ವಾ? ಸರ್ಕಾರಿ ವ್ಯವಸ್ಥೆಯಲ್ಲಿ ಬೇರೂರಿರುವ ಈ ಭ್ರಷ್ಟಾಚಾರ ಮತ್ತು ಟೆಂಡರ್ ಕಮಿಷನ್ ಹಾವಳಿಯ ಬಗ್ಗೆ ನಿಮ್ಮ ಮುಕ್ತ ಅನಿಸಿಕೆ ಏನು? ಕಮೆಂಟ್ ಮಾಡಿ. ವ್ಯವಸ್ಥೆ ಬದಲಾಯಿಸಬೇಕು ಅನ್ನೋರು ಈ ವಿಡಿಯೋನ ಶೇರ್ ಮಾಡಿ ಈಗಲೇ.